ಹಾಯ್ ಫ್ರೆಂಡ್ಸ್, ನಮಸ್ತೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದ್ದು, ಮೀಸಲಾತಿ ವಿರುದ್ಧ ಶುರುವಾದ ಪ್ರತಿಭಟನೆಯಲ್ಲಿ ಪ್ರಧಾನಿ ಶೇಖ್ ಹಸೀನಾರವರನ್ನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದರೂ ಪ್ರತಿಭಟನೆ ನಿಂತಿಲ್ಲ. ಹಿಂಸಾಚಾರ ಮುಂದುವರಿದುದರ ಪರಿಣಾಮವಾಗಿ ಬಾಂಗ್ಲಾದೇಶದಿಂದ ಮಹಿಳಾ ಟಿ20 ವಿಶ್ವಕಪ್ಪನ್ನು ಸ್ಥಳಾಂತರಿಸುವಂತೆ ಕ್ರಿಕೆಟ್ ಮಂಡಳಿಗಳು ಆಗ್ರಹಿಸಿವೆ. ಅದರಂತೆ UAEಗೆ ಶಿಫ್ಟ್ ಮಾಡಲಾಗಿದೆ ಎಂದು ICCಯು ತಿಳಿಸಿದೆ. ಸ್ನೇಹಿತರೆ, ಈ ಬಾರಿಯ ಟಿ20 ವಿಶ್ವಕಪ್ ಪಂದ್ಯಗಳಿಗೆ ದುಬೈ ಹಾಗೂ ಶಾರ್ಜಾ ಸ್ಟೇಡಿಯಂಗಳು ಆತಿಥ್ಯ ವಹಿಸಲಿದೆ. ಟೂರ್ನಿಯನ್ನು ಸ್ಥಳಾಂತರ ಮಾಡಿದರೂ ಆಯೋಜನೆ ಹಕ್ಕು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಬಳಿಯೇ ಇರಲಿದೆ. ಈ ಮೂಲಕ UAEನಲ್ಲಿ 9ನೇ ಆವೃತ್ತಿಯ ಮಹಿಳಾ ಟಿ20 ವಿಶ್ವಕಪ್ಪನ್ನು ಆಯೋಜಿಸುವಂತೆ BCBಗೆ ಅಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ICCಯು ಸೂಚಿಸಿದೆ. ಸ್ನೇಹಿತರೆ, ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಂದರೆ ICCಯ ಪ್ರಧಾನ ಕಚೇರಿಯ ನೆಲೆಯಾಗಿದೆ. 2021ರ ಟಿ20 ವಿಶ್ವಕಪ್ಪನ್ನು ಒಮಾನ್ ಮತ್ತು UAEನಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಇದರಲ್ಲಿ ಹಲವಾರು ಅರ್ಹತಾ ಪಂದ್ಯಗಳನ್ನು ಸಹ ಆಡಿಸಿದ್ದಾರೆ. ಅದು ಕೂಡ ಯಶಸ್ವಿಯಾಗಿ ಬಂದಿದೆ. ಸ್ನೇಹಿತರೆ, ವಿಶ್ವ ದರ್ಜೆಯ ಸೌಲಭ್ಯಗಳು ಮತ್ತು ಮೂಲಸೌಕರ್ಯಗಳನ್ನು ಹೊಂದಿರುವ ಕಾರಣ ಮಹಿಳಾ ಟಿ20 ವಿಶ್ವಕಪ್ಪನ್ನು ಸಹ UAEನಲ್ಲೇ ಆಯೋಜಿಸಲು ನಿರ್ಧರಿಸಲಾಗಿದೆ. ಮಹಿಳೆಯರ ತಂಡಗಳು ಗುಂಪು ಎ ಮತ್ತು ಬಿ ಗುಂಪುಗಳಾಗಿ ವಿಭಜನೆಯೊಂದಿಗೆ ಈ ವಿಶ್ವಕಪ್ಪಲ್ಲಿ ಮುಖಾಮುಖಿಯಾಗಲಿವೆ. ಸ್ನೇಹಿತರೆ,